ಹಾಗಿದ್ರೆ ಸರ್ಕಾರದ ಫೇಲ್ಯೂರ್ ಅಂತ ಸಚಿವರು ಹೇಳಿದ್ದಾರೆ ಅಂತಂದ್ಮೇಲೆ ತಲೆದಂಡ ಆಗಲೇಬೇಕು, ಫೇಲ್ಯೂರ್ಗೆ ಶಿಕ್ಷೆ ಆಗ್ಬೇಕಲ್ವಾ ಅಂತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕಾರ್ಯಕ್ರಮ ಮಾಡದಂತೆ ಪೊಲೀಸರು ಪಿಡಬ್ಲ್ಯೂಡಿ ಅವರು ಹೇಳಿದ್ರು, ಆದರೂ ಸರ್ಕಾರ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಛೀಮಾರಿ ಹಾಕಿದೆ. ಮಾತನಾಡಿದ್ದಾರೆ ಆರ್ ಅಶೋಕ್, ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ನಾವು ಫೇಲ್ಯೂರ್ ಆಗಿರೋದು ನಿಜ, ಆದರೆ ರಾಜೀನಾಮೆ ಕೊಡುವಂಥದ್ದು ಏನಿಲ್ಲ ಅಂತ ಹೇಳಿ. ಫೇಲ್ಯೂರ್ ಅಂದಮೇಲೆ ಹನ್ನೊಂದು ಜೀವ ಹೋಯ್ತಲ್ಲ. ನೀವು ಫೇಲ್ಯೂರ್ ಅಂತ ಒಪ್ಕೊಂಡ ತಕ್ಷಣವೇ ಹನ್ನೊಂದು ಜೀವ ಹೋಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕಲ್ಲ, ಅದಕ್ಕೆ ಪನಿಷ್ಮೆಂಟ್ ಆಗಬೇಕಲ್ಲ. ಯಾರು ಕೊಡ್ತೀರಾ? ಈ ಕಾರ್ಯಕ್ರಮ ಪೊಲೀಸವರು ನಾವು ಮಾಡಬೇಡಿ ಅಂತ ಹೇಳಿದ್ದೀರಿ ಅಂತ ಪೊಲೀಸರು ಕೊಟ್ಟಿದ್ದಾರೆ, PWD ಅವರು ಕೊಟ್ಟಿದ್ದಾರೆ. ಇದು ತರಾತುರಿಯಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ, ಇಲ್ಲಿ ಡ್ಯಾಸ್ ಹಿಂಗಿರಬೇಕು ಅಂತ ಅದನ್ನು ವೈಲೇಷನ್ ಮಾಡಿದ್ದೀರ, ಪೊಲೀಸರ ಆದೇಶಗಳನ್ನು ವೈಲೇಷನ್ ಮಾಡಿದ್ದೀರ, ಎಲ್ಲವನ್ನ ಮಾಡಿ ಸರ್ಕಾರ ಮಾಡಿರೋದು ಅಂತ ಸ್ಪಷ್ಟಾಗ್ತಾ ಇದೆ. ಅಷ್ಟಾದಮೇಲೆ ತಪ್ಪಾಗಿದೆ ಅಂತ ಒಪ್ಕೊಂಡ್ಮೇಲೆ ತಲೆದಂಡ ಆಗಬೇಕಲ್ಲ. ಅಲ್ಲ, ಹಿಂದೆ ಕೂಡ ಈ ಥರ ಘಟನೆಗಳಾಗಿವೆ, ಯಾರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈ ಥರ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದ ಘಟನೆ ಯಾವತ್ತೂ ಆಗೇ ಇಲ್ಲ, ಫಸ್ಟ್ ಟೈಮ್ ಆಗಿರೋದು ಇದು. ನೀವು ಕರೆದು ಸಾವು ಮಾಡಿರೋದು. ಈಗ ಫೇಲ್ಯೂರ್ ಆಗಿದೆ ಅಂತ ಸಚಿವರು ಹೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಂದಷ್ಟು ಗೊತ್ತಾಗಿದೆ ಅಂತೀರ. ಹಾಗಾದರೆ 100% ಕಾಂಗ್ರೆಸ್ಸಿನ ಹೈಕಮಾಂಡಿನ ಒತ್ತಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಛೀಮಾರಿ ಹಾಕಿದ್ದಾರೆ ಇವ್ರಿಗೆ, ಅದರ ಮೇಲೆ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ತಲೆದಂಡ ಆಗಬೇಕು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಇದೇ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿರೋದು ನಿಜ, ಗೊಂದಲ ಇತ್ತು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮೊದಲೇ ಗೊಂದಲಗಳಿತ್ತು, ಕಮಿಷನರ್ ಮಟ್ಟದಲ್ಲಿ ಬೇರೆಯೇ ಆಗಿ ಹೋಗಿದೆ, ಡಿಸಿಪಿ ಮಟ್ಟದಲ್ಲೇ ಬೇರೆಯದಾಗಿದೆ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇನ್ಸ್ಪೆಕ್ಟರ್ ಅವರೇ ಒಂದು ಪತ್ರ ಬರೆದಿದ್ದಾರೆ, ಪೊಲೀಸರು ಕೂಡ ಮತ್ತೊಂದು ಪತ್ರ ಬರೆದಿದ್ದಾರೆ ಎಂದಿದ್ದಾರೆ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ, ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲ ಪಕ್ಷ ಕೂಡ BJPಗೆ ಸಪೋರ್ಟ್ ಮಾಡಿತು, ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು, ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ. ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ, ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ, ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು, ಇದು ತನಿಖೆಯಿಂದ ಹೊರಗೆ ಬರಬೇಕು. ಯಾರ್ದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು. BJP ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ, ಅದು ಅವ್ರ ಫೇಲ್ಯೂರೇ. 26 ಜನ ಸತ್ತದ್ದು ಫೇಲ್ಯೂರೇ. ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ, ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ. ಅದಕ್ಕೆ ಪರಿಹಾರ ಏನು ಅನ್ನೋದು ಭಾಳ ಮುಖ್ಯ.